ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 3 HP 30 ಸ್ಟೇಜು ಸಿಂಗಲ್ ಪೇಸ್ ಮೋಟ್ರು ನೆನ್ನೆ ಬಿಟ್ಬಿಟ್ಟು ಹೋಗಿದ್ದು. ಕರೆಂಟ್ ಇರಲಿಲ್ಲ, ಮೋಟ್ರು ಆನ್ ಮಾಡಿರಲಿಲ್ಲ. ಎಷ್ಟು ಫ್ರೆಜರಾಗೆ ನೀರು ಹೊಡೆಯುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಇಲ್ಲೊಂದು ಏನಪ್ಪ ಇನ್ನೊಂದು ಖುಷಿ ವಿಷಯ ಅಂದರೆ ನೋಡ್ಬೋದು ಫ್ರೆಂಡ್ಸ್, ಇವರು ಫ್ಯಾನಲ್ ಬೋರ್ಡ್ ಔಟ್ಡೋರ್ ಬಾಕ್ಸ್ನ ಈ ರೀತಿ ಸಿಮೆಂಟಲ್ಲಿ ರೆಡಿ ಮಾಡಿ ಮಡಗಿರೋ ಫ್ಯಾನಲ್ ಬೋರ್ಡ್ನ ತಂದು ಹಾಕ್ಕೊಂಡಿದ್ದಾರೆ. ಈ ರೀತಿ ಹಾಕ್ಕೊಂಡಿರೋದ್ರಿಂದ ಕರೆಂಟ್ ಶಾಕ್ ಹೊಡೆಯೋ ಚಾನ್ಸ್ ಇರಲ್ಲ. ನೋಡ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಔಟ್ಡೋರ್ ಬಾಕ್ಸು. ಈ ರೀತಿ ನೀವು ಮೆಟಲ್ದು ಹಾಕದೆ ಈ ರೀತಿ ಸಿಮೆಂಟಲ್ಲಿ ರೆಡಿಮೇಡ್ ಮಾಡಿರೋದನ್ನ ತಂದು ಹಾಕ್ಕೊಳ್ಳಿ. ಕರೆಂಟ್ ಶಾಕ್ ಹೊಡೆಯೋದು ನಿಮಗೆ ತಪ್ಪುತ್ತೆ. ನಮ್ಮ ರೈತರುಗಳಿಗೆ ಅದೊಂದು ದೊಡ್ಡ ಸಮಸ್ಯೆ. ಎಲ್ಲರ ವೈರ್ ಡ್ಯಾಮೇಜ್ ಆಗಿದರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂದ್ಬಿಟ್ಟು ಭಯ. ನೋಡ್ಬೋದು ಔಟ್ಡೋರ್ ಬಾಕ್ಸ್ ಯಾವ ರೀತಿ ಇದೆ ಒಳಗಡೆ ಅಂದ್ಬಿಟ್ಟು. ಬನ್ನಿ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡೋಣ. ವೋಲ್ಟೇಜ್ ನೋಡೋಣ ಮೊದಲು. ವೋಲ್ಟೇಜ್ 400 ಇದೆ ಎರಡು ಸೈಡೂ. 3 HP 3 ಪೇಸ್ ಮೋಟ್ರು 30 ಸ್ಟೇಜ್ ಬಿಟ್ಟಿರೋದು. ನಾವು ಬಿಟ್ಟಿರೋದು ಇದನ್ನ 500 ಅಡಿ. ಎಷ್ಟು ಫ್ರೆಜರಾಗಿ ನೀರು ತೆಗೆಯುತ್ತೆ ಅಂದ್ಬಿಟ್ಟು ನೋಡ್ಬೋದು. ಇಲ್ಲಿ 520 ಅಡಿ ತಂದಿದ್ದು, 510 ಅಡಿ ಅಷ್ಟೇ ಬೋರ್ವೆಲ್ ಇರೋದಿದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಫ್ರೆಜರಾಗಿ ನೀರು ತೆಗಿತಾ ಇದೆ ಅಂದ್ಬಿಟ್ಟು. 3 HP 30 ಸ್ಟೇಜು. ನಾವು ಬಿಟ್ಟಿದ್ದು ಇದನ್ನ 520 ಅಡಿ ಪೈಪ್ ಬೇಕು ಅಂದ್ಬಿಟ್ಟು ತರಿಸಿದ್ದೋ. ಆದರೆ 520 ಅಡಿ ಬೋರ್ ಇರೋದ್ರಿಂದ ಒಂದು 10 ಅಡಿ ಮೇಲ್ಗಡೆ ಎತ್ಕೊಂಡಿದ್ದೀವಿ. 3 HP 30 ಸ್ಟೇಜು ಟ್ಯಾರೋ ಟೆಕ್ಸ್ಮೋ ಇದು. ನೋಡ್ಬೋದು ಇಲ್ಲಿ ನೋಡಿ, 3 HP 30 ಸ್ಟೇಜು ಈ ಮೋಟ್ರು. ಮತ್ತು ನೀವು ಫ್ಯಾನಲ್ ಬೋರ್ಡ್ ಔಟ್ಡೋರ್ ಬಾಕ್ಸ್ಗಳನ್ನ ಮೆಟಲಲ್ಲಿ ಮಾಡಿಸಿ ಹಾಕ್ಕೋಬೇಡಿ. ಈ ಔಟ್ಡೋರ್ ಬಾಕ್ಸ್ನ ಸಿಮೆಂಟಲ್ಲಿ ಮಾಡಿರೋದನ್ನ ತಂದು ಹಾಕ್ಕೊಳ್ಳಿ. ವೈರೇನಾದರೂ ಡ್ಯಾಮೇಜ್ ಆದ್ರೂ ನಿಮಗೆ ಕರೆಂಟ್ ಶಾಕ್ ಹೊಡೆಯಲ್ಲ. ಅದಕ್ಕೋಸ್ಕರ ಆದರೂ ಮಾಡ್ಕೊಳ್ಳಿ.